ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಮರಳಿ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಹಣ ಆಯಿತು. ಇವಾಗ ಪಿ ಎಮ್ ಕಿಸಾನ್ ಯೋಜನೆ ಹಣ, ಪಿ ಎಮ್ ಕಿಸಾನ್ ಯೋಜನೆಯ 19ನೇ ಕಂತಿನ ಹಣ, ಒಟ್ಟು 6,000 ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು. ನಮ್ಮ ಒಂದು ಚಾನಲಲ್ಲಿ ಭರ್ಜರಿ ಆಗಿರುವಂಥ ಮಾಹಿತಿ ಬರ್ತಿರುವಂಥದ್ದು ಸ್ನೇಹಿತರೆ. ಏನಿಲ್ಲಿ 6,000 ರೂಪಾಯಿ ಹಣ ಯಾರ್ಯಾರಿಗೆ ಬರುತ್ತೆ, ಯಾರ್ಯಾರಿಗೆ ಬರೋದಿಲ್ಲ. ಇಲ್ಲಿ ಮೇಯ್ನಾಗಿ ಒಂದು ವಿಚಾರವನ್ನು ಹೇಳಬೇಕಂತಂದ್ರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದಾರೆ, ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಇಷ್ಟೊತ್ತೊಳಗೆ ಬರಬೇಕಿತ್ತು, ಹಣ ಬಂದಿಲ್ಲ, ಏನು ಕತೆ ಆಗುತ್ತೆ? ನಮ್ಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಇಷ್ಟೊತ್ತೊಳಗಡೆ ಬರಬೇಕಿತ್ತು, ನಯಾ ಪೈಸಾ ಕೂಡ ಬಂದಿಲ್ಲ, ನಮಗೆ ಈ ಬಾರಿ ಆದರೂ ಹಣ ಹಾಕ್ತಾರ ಅಥವಾ ಏನು ಕತೆ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಇಷ್ಟೊತ್ತೊಳಗಡೆ ಹಣ ಹಾಕಬೇಕಿತ್ತು, 19ನೇ ಕಂತಿನ ಹಣ ಬಂತ ಇಲ್ವಾ ಅಂತ. ಎಸ್ ಏನು ಇಲ್ಲಿ ಮೇಯ್ನಾಗಿ ಇಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಫಸ್ಟ್ ಆಫ್ ಆಲ್ ಹಣ ಬಂದೇ ಬಂತು ಸ್ನೇಹಿತರೆ, ಹಣ ಬಂದೇ ಬಿಡ್ತು. ಇಲ್ಲಿ ಏನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಣ ಬಂದಾಯಿತು. ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ 6,000 ರೂಪಾಯಿ ಹಣಗಳು ಜಮಾ ಆಗ್ತಾ ಇರುವಂಥದ್ದು. ಏನಿಲ್ಲಿ 1-2 ರೂಪಾಯಿ ಅಲ್ಲ, 6,000 ರೂಪಾಯಿ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದೊಂದು ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾರೆಲ್ಲ ರೈತರಿದ್ದೀರಾ, ಯಾರು ಕರ್ನಾಟಕದ ರೈತರಾಗ್ಬೋದು, ಇಡೀ ಇಂಡಿಯಾದ ರೈತರಾಗ್ಬೋದು. ಯಾಕಪ್ಪ ಅಂತಂದರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇದು ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಇಡೀ ಇಂಡಿಯಾಕ್ಕೆ ಸೀಮಿತ. ಹಾಗಾಗಿ ಆ ರೈತರಿಗೆ ಮಾತ್ರ, ಈ ರೈತರಿಗೆ ಮಾತ್ರ ಅಂತ ಈ ಒಂದು ಯೋಜನೆ ಇಲ್ಲ. ಯಾಕಪ್ಪ ಅಂತಂದರೆ ಇಡೀ ಕರ್ನಾಟಕದ ಆ್ಯಂಡ್ ಇಡೀ ಇಂಡಿಯಾ ಭಾರತದ ರೈತರಿಗೆ ಸಂಬಂಧಪಟ್ಟಂಥ ಯೋಜನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಒಂದು ವಿಚಾರ ಹೇಳ್ಬೇಕಂತಂದರೆ ಇಲ್ಲಿ ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ, ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮಾ ಆಗ್ತಿರುವಂಥದ್ದು, ಎಲ್ರಿಗೂ ಇಲ್ಲಿ ಹಣ ಬರುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮಾ ಆಗುತ್ತೆ. ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕಾಗ್ತದೆ. ಎಲ್ರಿಗೂ ಹಣ ಬರಲಿ, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ, ಎಲ್ರಿಗೂ ಹಣ ಬರಲಿ ಸ್ನೇಹಿತರು ಅಂತ ಹೇಳ್ತಾ, ತುಂಬ ಜನ ಪಿ ಎಮ್ ಕಿಸಾನ್ ಯೋಜನೆ 19ನೇ ಕಂತಿನ ಹಣ, ಪಿ ಎಮ್ ಕಿಸಾನ್ ಯೋಜನೆ 19ನೇ ಕಂತಿನ ಹಣ ಬಂದಿಲ್ಲ ಅಂತ ಇಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಿ. ಡೆಫಿನೆಟ್ ಆಗಿ ನಾನು ನಿಮಗೆ ಅದಕ್ಕೆ ತಿಳಿಸ್ಕೊಡ್ತಾ ಇರುವಂಥದ್ದು, ಪಿ ಎಮ್ ಕಿಸಾನ್ ಯೋಜನೆ ಹಣ 19ನೇ ಕಂತಿನ ಹಣ ಅಂತೂ ಇಂತೂ ಜಮೆ ಆಯಿತು. ಭರ್ಜರಿ ಆಗಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು. ಇಲ್ಲಿ ಒಟ್ಟು ಏನು ಇಲ್ಲಿ 6,000 ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು. ಇದೊಂದು ಖುಷಿ ಕೊಡುವಂಥ ವಿಚಾರ, ಎಲ್ರಿಗೂ ಜಮಾ ಆಗ್ತಾ ಇರೋದ್ರಿಂದ ಎಲ್ರಿಗೂ ಖುಷಿ ಕೊಡುವಂಥ ವಿಚಾರ, ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್. ಯಾಕಪ್ಪ ಅಂತಂದರೆ ತುಂಬ ಜನರಿಗೆ ಅಟ್ಲೀಸ್ಟ್ ಹಣ ಬರ್ತಾ ಇರಲಿಲ್ಲ. ಹಾಗಾಗಿ ಈ ಬಾರಿ ಹಣ ಜಮೆ ಆಗಿರೋದ್ರಿಂದ ತುಂಬ ಜನರಿಗೆ ಭರ್ಜರಿ ಆಗಿರುವಂಥ ಖುಷಿ ಆಗಿರುವಂಥದ್ದು. ಯಾಕಪ್ಪ ಅಂತಂದರೆ ಇಷ್ಟೊತ್ತು ಒಳಗಡೆ ಎಲ್ರಿಗೂ ಹಣ ಜಮಾ ಆಗಬೇಕಿತ್ತು, ಆದರೆ ಕೆಲವರಿಗೆ ಆಗಿಲ್ಲ. ಹಾಗಾಗಿ ಕೆಲವರು ಏನು ಆಲ್ಮೋಸ್ಟ್ ಬೇಜಾರು ಮಾಡ್ಕೊಂಡಿರುವಂಥದ್ದು ಹಣ ಬಂದಿಲ್ಲ ಅಂತ. ಆದರೂ ಈ ಒಂದು ವಿಡಿಯೋದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಕೂಡ ಇಲ್ಲಿ ಭರ್ಜರಿ ಆಗಿರುವಂಥ ಮೇಯ್ನ್ ಇಲ್ಲಿ ಒಂದು ಮಾಹಿತಿ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ. 6,000 ರೂಪಾಯಿ ಹಣ ಹೇಗೆ ಜಮೆ ಆಗುತ್ತೆ, ಅಂದರೆ 6,000 ರೂಪಾಯಿ ಹೇಗೆ ಬರುತ್ತೆ? ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ಕ್ವಶನ್ ಇರುವಂಥದ್ದು, 6,000 ರೂಪಾಯಿ ಹೇಗೆ 6,000 ರೂಪಾಯಿ ಹೇಗೆ ಬರುತ್ತೆ ಅಂತ. ಎಸ್, ಡೆಫಿನೆಟ್ ಆಗಿ 6,000 ರೂಪಾಯಿ ಅನ್ನುವಂಥದ್ದು ಹೇಗಪ್ಪ ಅಂತಂದರೆ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕಾಣಂಗೆ ಸೇಮ್ ಗೃಹಲಕ್ಷ್ಮಿ ರೀತಿಯಲ್ಲೇ, ಆದರೆ ಇಲ್ಲಿ ಸ್ವಲ್ಪ ಚೇಂಜಸ್ ಇರುವಂಥದ್ದು. ಈ ಒಂದು ಏನು ಈ ಒಂದು ಪಿ ಎಮ್ ಕಿಸಾನ್ ಯೋಜನೆ ಹಣ ಅನ್ನುವಂಥದ್ದು ಸ್ವಲ್ಪ ಚೇಂಜ್ ಇರುವಂಥದ್ದು. ಸ್ವಲ್ಪ ಅಂತಂದರೆ ಒಂದು ಸಣ್ಣ ಚೇಂಜಸ್ ಇರುವಂಥದ್ದು. ಏನಪ್ಪ ಅಂತಂದರೆ ಇದು ಇಂಡಿಯಾದ ಒಂದು ಯೋಜನೆ. ಮತ್ತು ಇಲ್ಲಿ ಒಂದು ವಿಚಾರ, ಮತ್ತೆ ಇಲ್ಲಿ ಸಿಂಪಲ್ ಆಗಿ ಏನಪ್ಪ ಅಂತಂದರೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ ಈ ಒಂದು ಯೋಜನೆಯಿಂದಲೂ ಕೂಡ 2,000 ರೂಪಾಯಿ ಹಣ ಜಮೆ ಆಗ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ರೀತಿಯಲ್ಲೇ. ಆದರೆ ಈ ಒಂದು ಯೋಜನೆ ಹಣ ತಿಂಗಳ ಪ್ರತಿಯೊಬ್ಬರು ರೈತರಿಗೆ ಬರುತ್ತೆ. ಅದು ಏನು ನಮ್ಮ ಕರ್ನಾಟಕದ ಮಹಿಳೆಯರಿಗೆ ಬರುತ್ತೆ. ಅಷ್ಟೇ ಚೇಂಜಸ್ ಇರುವಂಥದ್ದು, ಬೇರೆ ಏನು ಚೇಂಜಸ್ ಇಲ್ಲ. ಇದರ ಫಲಾನುಭವಿಗಳೇ ಬೇರೆ, ಅದರ ಫಲಾನುಭವಿಗಳೇ ಬೇರೆ, ಅಷ್ಟೇ ಸಿಂಪಲ್ಲಾಗಿ. ಮತ್ತೇನೂ ಇಲ್ಲ, ಹಣ ಸೇಮ್ ಆಗಿರುತ್ತೆ, ಖಂಡಿತವಾಗ್ಲೂ ಸಿಂಪಲ್ ಆಗಿರುತ್ತೆ, ಎಲ್ರಿಗೂ ಹಣ ಬರುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕಂತಂದರೆ ಹಣ ಬರ್ತಾ ಇಲ್ಲ ಅಂತ ಪ್ರತಿಯೊಬ್ಬರು ಕೂಡ ಕೇಳ್ಕೊಳ್ತಾ ಇದ್ರಿ, ಹೌದಾ? ಆದರೆ ಇಲ್ಲಿ ಸಿಂಪಲ್ ಆಗಿ ಈಗ ಬೆಳಿಗ್ಗೆ 10:00 ಹಣ ಜಮಾ ಆಗ್ತಾ ಇರುವಂಥದ್ದು. 10:00 ಇಲ್ಲಿ ಹಣ ಜಮಾ ಆಗ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಖುಷಿ ಪಡುವಂಥ ವಿಚಾರ. ಇಲ್ಲಿ ತುಂಬ ಜನ ನನಗೆ ಕೇಳ್ತಾ ಇದ್ರು, ಅಯ್ಯೋ ಸರ್ ನಮ್ಗೆ ಹಣ ಬಂದಿಲ್ಲ. ಡೆಫಿನೆಟ್ ಆಗಿ ಟೆನ್ಷನ್ನೇ ಮಾಡ್ಕೊಳ್ಬೇಡಿ, ಪ್ರತಿಯೊಬ್ಬರಿಗೂ ಜಮಾ ಆಗ್ತಿರುವಂಥದ್ದು ಹಣ ಅಂತ ಹೇಳ್ತಾ, ನಮ್ಮ ಒಂದು ಚಾನಲಲ್ಲೇ ಮೊದಲ ಬಾರಿಗೆ ಸ್ನೇಹಿತರೆ ಭರ್ಜರಿ ಆಗಿರುವಂಥ ಗುಡ್ ನ್ಯೂಸ್ ಬಂದಿರುವಂಥದ್ದು.
ಇನ್ನೊಂದು ಮೋದಿ ಹೊಸ ಗ್ಯಾರಂಟಿಯನ್ನು ಕೊಟ್ಟಿರುವಂಥದ್ದು ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಇನ್ನೊಂದು ರೇಷನ್ ಕಾರ್ಡ್ ಅಪ್ಡೇಟ್ ಬಂದಿರುವಂಥದ್ದು ಸ್ನೇಹಿತರೆ, ಭರ್ಜರಿ ಆಗಿರುವಂಥ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಿರುವಂಥದ್ದು, ಖುಷಿ ಪಡುವಂಥ ವಿಚಾರ, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸಿಗೋಣ. ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.